ಇಲ್ಲಿಂದ ಹಿರೇಕಲ್ ಮಠಕ್ಕೆ ಸುರಂಗ ಮಾರ್ಗ ಐತೆ. ಮೇಲ್ಗಡೆ ಇವು ನವರಂಗಗಳು. ಪೇಂಟ್ ಚೆನ್ನಾಗಿ ಮಾಡಿದ್ದೀರಾ. ಪೇಂಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆಯದು. ಈಗ ಇದನ್ನು ರೆಡಿ ಮಾಡಿಸಿ ಎಷ್ಟು ವರ್ಷ ಆಯ್ತು ಯಜಮಾನ್ರೆ? ಇದು ಜಾಲರಿ ಹಾಕಿ ಎಲ್ಲ ಮುಚ್ಚಿದ್ರಲ್ಲ? ಇಲ್ಲ 2014ನೇ ಇಸ್ವಿ ಅಂದರೆ 11 ವರ್ಷ ಆಯಿತು. 25 ವರ್ಷ ಆಯಿತು. ಐದು ದೇವರು ಫ್ರೆಂಡ್ಸ್, ಇದು ಊರಿಂದ ಹೊರಗಡೆ ಇದೆ. ಶಿವರಾತ್ರಿ ಏನಾರ ಮಾಡಿಸ್ತೀರಾ ನೀವು? ನಡೆಸ್ತೀರಾ? ಜಾಗರಣೆ ಇಲ್ಲಿ ಮಾಡ್ತಾವ್ರಿ. ಹಾಂ ಏನು ಹೆಚ್ಚಿಗೆ ಅಲ್ಲ, ಇಲ್ಲಿ ಜಾಗರಣೆ ಮಾಡಿ ಒಟ್ಟು ಊಟ ಮಾಡಿ ಅಲ್ಪ ಸ್ವಲ್ಪ ಒಂದು ರಿಪೇರಿ ಮಾಡೋದೈತಿ. ಇಲ್ಲಿ ದೇವ್ರ ಮುಂದ್ಗಡೆ ಐತಲ್ಲ, ಇದು ಯಾವ ದೇವ್ರು ಯಜಮಾನ್ರಿ? ಇದು ಅದು ಹಂಗೆ ಇದ್ರೆ ಎಡೆ ಪಡೆ ಹಾಕಕ್ಕ ಅದು ಚೀರಪ್ಪ ಅಂತ. ಚೀರಪ್ಪನ ಎಡೆ ಅದು. ಚೀರಪ್ಪನ ಎಡೆ ಹಾಕಂದ ಇಲ್ಲಿ ಒಳಗೆ ಮಾತ್ರ ಗರ್ಭದಾಗ ಹಿಂಗೆ ಸೈಡಿಗೆ ಹೇಳ್ದಂಗೆ ತೋರಿಸಿ ಹಿಡೀರಿ. ಬರ್ರಿ. ಇದನ್ನ ಬಾವಿ. ಇಲ್ಲಿಂದ ಹಿರೇಕಲ್ ಮಠಕ್ಕೆ ಸುರಂಗ ಮಾರ್ಗ ಐತೆ. ಮೇಲ್ಗಡೆ ಇವು ನವರಂಗಗಳು. ಪೇಂಟ್ ಚೆನ್ನಾಗಿ ಮಾಡಿದ್ದೀರಾ. ಪೇಂಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆಯದು. ಈಗ ಇದನ್ನು ರೆಡಿ ಮಾಡಿಸಿ ಎಷ್ಟು ವರ್ಷ ಆಯ್ತು ಯಜಮಾನ್ರೆ? ಇದು ಜಾಲರಿ ಹಾಕಿ ಎಲ್ಲ ಮುಚ್ಚಿದ್ರಲ್ಲ? ಇಲ್ಲ 2014ನೇ ಇಸ್ವಿ ಅಂದರೆ 11 ವರ್ಷ ಆಯಿತು. 25 ವರ್ಷ ಆಯಿತು. ಐದು ದೇವರು. ಯಾವ್ಯಾವ ದೇವರು? ನಾಲ್ಕು ದೇವರವೇ. ಮಾದಪ್ಪಂದೆ. ಪೂರ ಮಾದಪ್ಪಂದೆ 4 ಲಿಂಗಗಳಿದಾವೆ ಇಲ್ಲಿ. ನಿಮ್ಮ ಹೆಸರು? ಪರಶುರಾಮಪ್ಪ ಪೂಜಾರಿ. ಪಟ್ಟು ಪೂಜಾರಿ. ಹೌದಾ? ಅದೇ ಉದ್ಭವ ಮೂರ್ತಿ. 5 ದೇವರು ಇದೆ. 5 ಯಾವ್ಯಾವ ಅಂದರೆ ಒಂದೇ ಹತ್ರ 5 ನೆಲ ಉದ್ಯೋಗದವರು ಭೂಮಿ ಉದ್ಯೋಗ 5 ಮೂರ್ತಿ. ಒಂದು ದೊಡ್ಡದು ಬೆಳಗೆರೆ ದೊಡ್ಡಯ್ಯ, ಆಮ್ಯಾಗೆ ಹರಳಿ ಕರಿಯಪ್ಪ, ಹೇಳ್ರಿ. ಅರಕೆರೆ ಮಾದಪ್ಪ, ಆಮ್ಯಾಗೆ ಹೊನ್ನಾಳಿ ಸಿದ್ದಪ್ಪ, ಗೋಪಗನಹಳ್ಳಿ ಕೆಂಚಪ್ಪ. 5 ದೇವರು, 5 ಮೂರ್ತಿ ಇಲ್ಲೇ. ಅದೇ ಉದ್ಭವ ಸ್ಥಳದಲ್ಲೇ ಕುಂತು ಆ ಕಡೆ ಎಲ್ಲ ಇಲ್ಲಿಂದ ಕುಂತವ್ರು ಎದ್ದುಗಿರೋದು. ಇಲ್ಲಿಗೆ ಬೆಳಗೆರೆ ದೊಡ್ಡಯ್ಯ ಹೋತು, ಹರಳಿ ಕರಿಯಪ್ಪ ಹೋತು, ಅರಕೆರೆ ಮಾದಪ್ಪ ಹೋತು, ಸಿದ್ದಪ್ಪ ಹೊನ್ನಾಳಿಗೆ ಹೋದ, ಕೆಂಚಪ್ಪ ಇಲ್ಲೇ ಸ್ಥಾಪನೆ ಆದ. 5 ದೇವರನ್ನು ಇಲ್ಲೇ ಸ್ಥಾಪನೆ ಮಾಡ್ಕೊಂಡು ಇಲ್ಲೇ ಎದ್ದು ಕುಂತದ್ದು. ಇದು ಬಾವಿ. ಇದನ್ನ ಬಾವಿ ಇದು ಸುಮಾರು 25 ವರ್ಷ ಹಿಂದೆ ಎಲ್ಲ ಸರಿ ಮಾಡಿ ರೆಡಿ ಮಾಡಿ ಲೆವೆಲ್ ಮಾಡಿದ್ವಿ. ಆದಮೇಲೆ ಕೆಲವು ಕಲ್ಲು ಮುರಿದು ದೇವಸ್ಥಾನದವ ಕಲ್ಲು ತಂದು ಹಾಕಿಸಿ ಮತ್ತೆಲ್ಲ ಪೈಂಟ್ ಮಾಡಿಸಿ ಗೊಬ್ಬರ ಕಟ್ಟಿಸಿ ಎಲ್ಲ ಮಾಡಿ 2014ನೇ ಇಸ್ವಿಗೆ ಗುರುಪ್ರವೇಶ ಮಾಡಿದ್ದೀವಿ. ದೇವರು ಎಲ್ಲ ದೇವರು ಕೂಡಿಸಿ ನಮ್ಮ ತಾಲೂಕು 25 ಬೇರೆ ಕೂಡಿಸಿಟ್ಟು ಉದ್ಭವ ಮಾಡಿಸಿದ್ವಿ. ಬನ್ನಿ ಯಜಮಾನ್ರಿ. ಫ್ರೆಂಡ್ಸ್, ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಒಂದು 50 ಮೀಟ್ರ್ ದೂರ ಇದೆ ಅಷ್ಟೇ. ಇಲ್ಲ ಹಂಗೆ ಬಿಟ್ಟಿದ್ರಲ್ಲ ಯಜಮಾನ್ರೆ, ಜಾಸ್ತಿ ಕ್ಲೀನ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ರಲ್ಲ? ಕ್ಲೀನ್ ಮಾಡಿಲ್ಲ. ಅನ್ನ ಮಾಡಿದಾರಲ್ಲ, ಹೆಂಗೆ ಮಾಡೋಕ್ಕಂತ ಇವ್ರಿಗೆ ಹೇಳಕ್ ಬರಲ್ಲ ನಿಮಗೆ.
ಇದು ಸಿದ್ದಪ್ಪನ ಗುಡಿ. ನೋಡ್ರಿ ಒಳಗಡೆ ಇದು ಬೀರ್ಲಿಂಗೇಶ್ವರ. ಇದು ಇದು ಲಕ್ಷ್ಮೀ ಸಿದ್ದಪ್ಪ ಅಂತ ಹೆಸರು. ನಾವು ಹಳಿ ಬರ ಸ್ನೇಹಿತರೆ, ಸಿದ್ದೇಶ್ವರ ದೇವಸ್ಥಾನದ ಇಷ್ಟರ ಬಗ್ಗೆ ಅಲ್ಲಿ ಯಜಮಾನ್ರ ಹತ್ರ ಕೇಳಿ ನಾನು ತಿಳಿದುಕೊಳ್ಳೋಣ ಬನ್ನಿ. ಯಜಮಾನ್ರೆ ಹೇಳ್ರಿ, ಸಿದ್ದೇಶ್ವರ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ. ಇಲ್ಲಿ ಹೆಂಗೆ ನೆಲೆಸ್ತು, ಆ ಕಡೆ ಅಲ್ಲಿ ಮಲ್ಲಪ್ಪ, ಆಮೇಲೆ ಕೆಂಚಪ್ಪ, ಮಾದಪ್ಪ, ಕೆಂಚಪ್ಪ ಅಲ್ಲಿ ನೆಲೆಸಿದ್ದಾರೆ. ಸಿದ್ದಪ್ಪನ ಇಲ್ಲಿ ಅನ್ಸಿದ್ರು. ಸಿದ್ದಪ್ಪ ಅಂದ್ರೆ ಇದು ಹೊನ್ನಾಳಿ ತಕ್ಕಿತ್ತಂತ ಅದು ನಮಜಿ ಮಠ ಇತ್ತಾವ. ಆ ಗುರ್ತ ಅಲ್ಲಿ ಗುರ್ತೈತಿ. ಈಗ ಅಲ್ಲಿಂದ ಇವನ್ ತಕ್ಕಿರ್ಬೇಕು ಅಂತ ಬಂತು ಅಂತ. ಆ ಹಿಂದೂ ಗುಡಿಯ ಬಾವಿ ಐತಲ್ಲ, ಇವನು ಸ್ನಾನ ಮಾಡಿ ಬರೋಣ ಅಂತ. ಇವರು ಹಾಂ, ಸಿದ್ದಪ್ಪ ಇಲ್ಲಿ ಬಂದು ಸ್ಥಾಪನೆ ಆಗಿದ್ದಾನೆ ಇವ್ರ ಜೊತೆಗೆ. ಇಷ್ಟು ಮಾತ್ರ ಗೊತ್ತು. ಮತ್ತು ಅವ್ರಿಗೆ ಅವ್ರ ಭಕ್ತರು ಅಲ್ಲಿ ಹೊನ್ನಾಳಿ ಆಗದಾರ, ಅವ್ರು ಕೇಳ್ಬೇಕು. ಇಷ್ಟು ನಮಗೆ ಇದ್ರ ಮೇಲೆ ನಮಗೆ ಗೊತ್ತಿಲ್ಲ. ಸರಿ ಇಷ್ಟೇ ಗೊತ್ತಿದೆ. ತುಂಬ ಧನ್ಯವಾದಗಳು ಯಜಮಾನ್ರೆ ನಿಮಗೆ. ನಮಸ್ಕಾರ ರೀ.